ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ನಾನು ಅರ್ಲಿ ಮಾರ್ನಿಂಗ್ 5:30ಗೆ ಎದ್ದಿದ್ದೀನಿ. ನಾನು 7 ಕಡಿಮೆ ಎದ್ದೇಳೋದೇ ಇಲ್ಲ. ಬಟ್ ಇವತ್ತು ಎದ್ದಿದ್ದೀನಿ ಅಂದರೆ ಏನೋ ಇರಬೇಕಲ್ಲ. ಅದೇನಪ್ಪ ಅಂದರೆ ನನ್ನ ಮಗಳಿಗೆ ಟೆಸ್ಟ್ ನಡೀತಿದೆ. ಅವಳು ನೈಟೆಲ್ಲ ಓದಲ್ಲ. ಸೊ ಮಾರ್ನಿಂಗ್ ಎದ್ದು ಓದಿಸೋಣ ಅಂತ ಹೇಳಿ ಎದ್ದೇಳಿಸಿದೆ. ಅದು ಹಂಗೂ ಹಿಂಗೂ ಹಾಗೆ 6 o'clock ಆಗಿದೆ. ಸೊ ಅವಳಿಗೆ ಓದ್ತಾ ಇರು ಅಂತ ಹೇಳಿ ಓದಿಸ್ಬಿಟ್ಟು ಬಂದೆ. ತಿಂಡಿ ಮಾಡಬೇಕಲ್ಲ, ತಿಂಡಿ ಏನಂತ ಅಂದರೆ ಪಡ್ಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದನ್ನು ನೈಟೆಲ್ಲ ಆಡಿಸಿಟ್ಟಿದ್ದೆ. ಸೊ ಅದರಿಂದ ಈಸಿ ಆಗುತ್ತಲ್ಲ ಅಂತೇಳಿ, ಟೈಮ್ ಆಯ್ತಾ ಬಂತಲ್ಲ ಅಂತೇಳಿ ಬೇಗ ಸ್ಟಾರ್ಟ್ ಮಾಡಿದೆ. ಹಾಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೀನಿ, ಅದು ಕಡಲೆಬೀಜದ ಚಟ್ನಿ. ಹಾಗೆ ಅದೇ ಟೈಮಿಗೆ ನನ್ನ ಮಗಳು, ಚಿಕ್ಕ ಮಗಳು ಬೇರೆ ಎದ್ಲು. ಅವಳಿಗೆ ಸೌಂಡ್ ಆದರೆ ಪಟ್ಟಂತ ಎದ್ದೇಳ್ತಾಳೆ. ಹಾಗೂ ಈಗ ನಿಧಾನ ಮಾಡ್ತೀವಿ, ಆದರೂ ಸೌಂಡ್ ಆಯಿತು ಅಂದರೆ ಎದ್ಬಿಡ್ತಾಳೆ. ಎದ್ರಂತೂ ಅಮ್ಮ 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 ಅಂತ ಹಿಂಸೆ ಕೊಡ್ತಾಳೆ. ಹಾಗೆ ಅವಳನ್ನ ಕರ್ಕೊಂಡು ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಪಡ್ಡು ಮತ್ತು ಸ್ನ್ಯಾಕ್ಸಿಗೆ ಅಂತ ಹೇಳಿ ಬನಾನ ಹಾಕಿದ್ದೆ. ಸೊ ಎರಡನ್ನೂ ಪ್ಯಾಕ್ ಮಾಡಿ ಅವರಪ್ಪ ತೊಗೊಂಡೋಗಲ್ಲ ಅಂತ ಅಂದರು. ಒಬ್ಬಳಿಗೆ ಮಾತ್ರ ಪ್ಯಾಕ್ ಮಾಡಿ ಇಟ್ಟಿದ್ದೆ. ನನ್ನ ಮಗಳು ತೊಗೊಂಡೋಗಿ ಅವ್ರ ಅಕ್ಕ ಮರ್ತೋಗಿದ್ದಾಳೆ ಅಂತ ಕೊಟ್ಟಳು. ಆಗ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಬಾಯ್ ಮಾಡಿ ಹೋಗ್ತಿದ್ದಾರೆ. ನೋಡಿ ಪಾಪ ಅನಿಸ್ತಿದೆ, ಒಬ್ಬಳೇ ಕೂತು ನಿಂತ್ಕೊಂಡು ನೋಡ್ತಿದ್ದಾಳೆ. ನಾನು ಕರ್ಕೊಂಡು ಹೋಗ್ತಾ ಇಲ್ವಲ್ಲ, ಇವರು ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ದಾರಲ್ಲ ಅಂತ ಹೇಳಿ. ಹಾಗೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಮಗೆ ಮಾಡ್ಕೋಬೇಕಲ್ಲ, ಏನೋ ತಿಂಡಿ ಅವ್ರಿಗೆ ಮಾಡಿಸಿದೆ. ನಮಗೆ ಮಾಡಿಕೊಂಡು ಮಾಡಬೇಕಾದ್ರೆ ನನ್ನ ಮಗಳು ನೋಡಿರಿ, ಅವಳು ಒಂದು ಚೇರ್ ತೊಗೊಂಬಿಟ್ಟಿದ್ದೀವಿ 100 rupees ಕೊಟ್ಟು. ಅದ್ರ ಮೇಲೆ ಹತ್ತೋಣ ಏನೇನಾರ ಎಳಿಯೋಣ, ಗ್ಯಾಸ್ ಸ್ಟವ್ ಮುಟ್ಟೋದು, ಅಲ್ಲಿ ಪಾತ್ರೆ ಎಳೆಯೋದು, ಏನೇನೋ ಡ್ರಾಯರ್ ಎಳೆಯೋದು ಎಲ್ಲ ಮಾಡ್ತಾಳೆ. ಅವಳಿಗೂ ಹಂಗೆ ತಿನ್ನಿಸ್ಕೊಂಡು ಮಾತಾಡಿಕೊಂಡು ನಂದು ಮುಗೀತು. ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ಇಬ್ಬರು ಮಾತಾಡಿಕೊಂಡು ಟಿವಿ ನೋಡಿಕೊಂಡು ತಿಂತೀವಿ. ಬಟ್ ಮೇಯ್ನಾಗಿ ನಂದು ಇದ್ರೂ ನನ್ನ ಮಗಳಿಗೆ ತಿನ್ಸಿದ್ರೆ ನಾನು ತಿಂದಂಗೆ ಅನಿಸುತ್ತೆ. ಏಕೆಂದರೆ ಅವಳು ಮೊದಲೇ ಊಟ ಏನೂ ಮಾಡಲ್ಲ, ಚಿಕ್ಕ ಮಕ್ಕಳೇ ಹಾಗೆ ಅನಿಸುತ್ತೆ. ಬಟ್ ಎಷ್ಟು ಬೇಗ ತಿಂತಾವಪ್ಪ ಅಂತ ಅನಿಸ್ಬಿಡುತ್ತೆ. ನೋಡಿರಿ, ನನಗೆ ಬೇಡ ಅಂತ ಇದು ಮಾಡ್ತಿದ್ದಾಳೆ. ಬಟ್ ಅವಳಿಗೆ ಇಷ್ಟ ಅಂತ ಹೇಳಿ ಪಡ್ಡು ಮಾಡಿರೋದು ನಾನು, ಇಲ್ಲ ದೋಸೆ ಮಾಡೋಕ್ಕೆ ಅಂತಲೇ ಮಾಡಿದ್ದು. ಈಗ ನೋಡಿರಿ, ನಾನು ನೋಡೋಣ ಅಂತ ತಿಂದೆ. ತುಂಬ ಬಿಸಿ ಇತ್ತು, ಬಟ್ ಟೇಸ್ಟಿಯಾಗಿತ್ತು. ನಾನು ಅದರೊಳಗಡೆ ಏನು ಮಸಾಲೆ ಐಟಮ್ಸ್ಗಳೇನೂ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಇರುತ್ತಲ್ಲ ಕೆಲಸಗಳು, ಇನ್ನು ಬಟ್ಟೆ ವಾಶ್ ಮಾಡೋಕ್ಕೆ ಹಾಕಿದ್ದೆ. ಬಟ್ಟೆ ಎಲ್ಲ ಆಗಿತ್ತು. ಸೊ ಟ್ರೈಗೆ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಮೋಡ್ ಮೇಲೆ ಬಂದ್ವಿ. ಅಂದರೆ ಬಿಸಿಲು ಅಂತೂ ಹೊರಗಡೆನೇ ಬರ್ತಾಯಿಲ್ಲ. ನಾವು ಬಿಸಿಲು ಮುಖ ತೋರಿಸೋದೇ ಅಪರೂಪ. ಈ ಬೆಂಗಳೂರು ವೆದರಲ್ಲಿ ಒಂದು ಬಿಸಿಲು, ಒಂದು ದಿವಸ ಮಳೆ, ಒಂದು ದಿವಸ ಚಳಿ ಅಂತ ಬರ್ತಾ ಇರುತ್ತೆ. ಸೊ ಈ ಬಿಸಿಲು ಬಂದರೆ ಬಿಸಿಲು ಕಾಯನಪ್ಪ, ಮೈ ಒಡ್ಡೋಣ ಬಿಸಿಲಿಗೆ ಅಂತ ಹೇಳಿ ನನ್ನ ಮಗಳನ್ನ ಕರ್ಕೊಂಡ್ಬಂದು, ಅವಳು ಅಪರೂಪ ಬಿಸಿಲಿಗೆ ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಎತ್ಕೊ ಅಂತ ಹಿಂಸೆ ಮಾಡ್ತಿದ್ದಾಳೆ. ಅವಳಿಗೆ ಯಾಕಪ್ಪ ಅಂದರೆ ಅವಳಿಗೆ ಅಲ್ಲೇ ನಿದ್ದೆ ಬಂದುಬಿಟ್ಟಿದೆ. ಈಗ ತಿಂಡಿ ತಿಂದಿಲ್ಲ, ನಿದ್ದೆ ಬಂದುಬಿಟ್ಟಿದೆ. ಹಾಗೆ ಸೂರ್ಯನೇ ಒಂದು ಹಾಯಿ ಹೇಳ್ಕೊಂಡು ನನ್ನ ಮಗಳನ್ನ ಆಟಾಡಿಸ್ಕೊಂಡು ಟೆರೆಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕಳ್ಕೊಂಡು ಆಟಾಡಿಕೊಂಡು, ಅವಳು ನೋಡಿ ಬೇಡ ಎದ್ಬಾ ಅಂದರು ಎತ್ಕೊ ಅಂತ ತುಂಬ ಹಠ ಮಾಡ್ತಿದ್ದಾಳೆ. ಅವಳು ಕಾಟ ತಡೆಯೋಕ್ಕಾಗ್ದಲ್ಲೇ ಎತ್ಕೊಂಡೆ. ಹಾಗೆ ಅಲ್ಲಿ ದಿಂಡಿ ಮೇಲೆ ಕೂರಿಸ್ಕೊಂಡು ಸೂರ್ಯ ನೋಡಿಕೊಂಡು ಅಲ್ಲಿ ಯಾರೋ ಹೋಯ್ತಿದ್ರು ರೋಡಲ್ಲಿ. ಆಗ ಹಾಯ್ ಬಾಯ್ ಟಾಟ ಅಂತ ಎಲ್ಲ ಹೇಳ್ಕೊಂಡು ಟೈಮ್ ಪಾಸ್ಕೊಂಡೆ. ಆಗ ಬಿಸಿಲು ಜಾಸ್ತಿ ಆಗಿದ್ದರಿಂದ ನಾವು ಕೆಳಗಡೆ ಹೋಗೋಣ ಅಂತ ಹೋದ್ವಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.